ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದಾರೆ ಅನ್ಕೊಳ್ತೀನಿ. ನಾನು ನಿಮ್ಮ ರೈನರ್. ಸೊ ಇವತ್ತು ಈ ವಿಡಿಯೋನಲ್ಲಿ ಯಾವ್ದ್ರ ಬಗ್ಗೆ ನೋಡ್ತಿದ್ದೀರಾ ಅಂತಂದ್ರೆ ಶ್ರೀನಿವಾಸ್ ಸಾಗರ್ ಅಂದ್ರೆ ಹೊಸಟಿ ಫಾಲ್ಸ್ ಗೆ ಹೋಗಿರ್ತೀವಿ. ಸೊ ಆ ಫಾಲ್ಸ್ ನಲ್ಲಿ ನೀರು ಹೇಗ್ ಬರ್ತಿತ್ತು ಅನ್ನೋದು ಈ ವಿಡಿಯೋನಲ್ಲಿ ಫುಲ್ ಆಗಿ ನೋಡ್ತೀರಾ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಅಂತ ಬೆಲ್ ಐಕಾನ್ ತಪ್ಪದೆ ಆಕ್ಟಿವೇಟ್ ಮಾಡಿಕೊಳ್ಳಿ. ನಂದಿ ಹಿಲ್ಸ್ ವಿಡಿಯೋ ಕೂಡ ಬಿಟ್ಟಿದ್ದೀನಿ 2 ಪಾರ್ಟ್. ಯಾರಾದ್ರೂ ನೋಡಿದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹಾಗೆ ಫಸ್ಟ್ ಕಮೆಂಟ್ ಅಲ್ಲೂ ಹಾಕಿರ್ತೀನಿ, ಮರೆಯದಿರ ನೋಡಿ. ಹಾಗೆ ಹೊಸದಾಗಿ ಯಾರು ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ತುಂಬಾ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ಇವಾಗ ಯಾಕೆ ಡಿಲೇ ಆಯ್ತು ಅಂತಂದ್ರೆ ಇವಾಗ ಎಕ್ಸಾಮ್ಸ್ ಎಲ್ಲ ಶುರುವಾಗಿದೆ. ಸೊ ಆದಷ್ಟು ನೆಕ್ಸ್ಟ್ ಮಂತ್ ಇಂದ ಫುಲ್ ಬ್ಯಾಕ್ ಟು ಬ್ಯಾಕ್ ಕಂಟಿನ್ಯೂ ವಿಡಿಯೋ ದಿನಕ್ಕೊಂದು ಕೊಡ್ತಾ ಇರ್ತೀನಿ, ಮತ್ತೆ ಇನ್ಫಾರ್ಮೇಶನ್ ವಿಡಿಯೋಸ್ ಕೊಡ್ತಾ ಇರ್ತೀನಿ. ಸೊ ನಾನು ಎಲ್ಲಿದ್ದೀನಿ ಅಂತಂದ್ರೆ BTM ನಲ್ಲಿ ಇದ್ದೀನಿ ನೋಡಿ, ಇದೇ ಪಾರ್ಕ್ ಹತ್ರ ನಿಂತಿದ್ದೀನಿ. ಸೊ ಎಕ್ಸಾಮ್ಸ್ ಇರೋ ಕಾರಣದಿಂದಾಗಿ ಕರೆಕ್ಟ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತಿಲ್ಲ. ಆದಷ್ಟು ಬೇಗ ಮತ್ತೆ ಕಮ್ ಬ್ಯಾಕ್ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ಕೊಂತೀನಿ. ಇವಾಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಂದಿ ಹಿಲ್ಸ್ ಇಂದ ಭೋಗ ನಂದೀಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಇಲ್ಲಿಂದ 8 ಕಿಲೋಮೀಟರ್ಸ್ ಇದೆ. ಇನ್ನು ಟೈಮ್ 10:15 ಆಗ್ತಾ ಇದೆ, ಇನ್ನು ಊಟ ಮಾಡಿಲ್ಲ. ಹೋಗ್ತಾ ಊಟ ಮಾಡ್ಕೊಂಡು ಹೋಗೋದು. ಇವಾಗ ನೋಡೋಣ ದೇವಸ್ಥಾನಕ್ಕೆ ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಈಚೆಯಿಂದ ಆದ್ರೆ ಅಲ್ಲೇ ನೋಡ್ಕೊಂಡು ಡೈರೆಕ್ಟ್ ಇವಾಗ ಊಟ ಮಾಡ್ಕೊಂಡು ಹೋಗ್ಬಿಡೋಣ. ಅದು ಇನ್ನೊಂದು ಪ್ಲೇಸ್ಗೆ ಪೆಟ್ರೋಲ್ ಬಂದು 4 ಪಾಯಿಂಟ್ ಇದೆ. ಇನ್ನು ಈಶಾ ಟೆಂಪಲ್ ಬೇರೆ ಹೋಗ್ಬೇಕು. ಈ ತರ ವಿಡಿಯೋ ಮಾಡ್ಕೊಂಡು ಜಾಲಿಯಾಗಿರ್ಬೋದು, ಗೊತ್ತಾಗ ಸಖತ್ತಾಗಿರುತ್ತೆ. ಟೈಮ್ಸ್ ಆ ಪ್ಲೇಸ್ ಗಿಂತ ಹೋಗುವಂತ ದಾರಿ ಸಖತ್ತಾಗಿರುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ನಂದಿ ಹಿಲ್ಸ್ ಮೇಲೇನು ಸಖತ್ತಾಗಿದೆ, ಆದ್ರೆ ಹೋಗುವಂತ ದಾರಿ ಇದೆಯಲ್ಲ, ಪಾ 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 ಪಾ. ಕೊಲ್ಲಿ ಹಿಲ್ಸ್ ಬೇರೆ ಹೋಗ್ಬೇಕು ಅಂತ ಒಂದು ಪ್ಲಾನು. ಗಾಡಿ ತಗೊಳ್ಳೋಣ ಇರಿ, ವರ್ಷದಲ್ಲಿ ಆದಷ್ಟು ಬೇಗ ಹೇಗಾದ್ರು ಮಾಡಿ ಗಾಡಿ ತಗೊಬಿಡ್ತೀನಿ. ಅದಾದ್ಮೇಲೆ ಬೇಕಾದ್ರೆ ಕೊಲ್ಲಿ ಹಿಲ್ಸ್ ಅಂತ ಎಲ್ಲಾ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಕ್ ಟ್ರೈ ಮಾಡ್ತೀನಿ. ಪ್ರಸ್ತುತ ನನ್ನ ಹತ್ರ ಗಾಡಿ ಇಲ್ಲ, ಮುಂದೆ ಇದು ಗಾಡಿ. ಬಟ್ ನಾನು ಇದೊಂದೇ ಗಾಡಿ ಇಟ್ಕೊಂಡ್ರೆ ಒಬ್ನೇ ಹೋಗಕ್ಕಾಗೋದಿಲ್ಲಲ್ಲ. ಇವಾಗ ಈ ಗಾಡಿ ಇದೆ ಅನ್ಕೊಳ್ಳಿ, ಇವಾಗ ಈ ಗಾಡಿ ತಗೊಂಡ್ ನಾನು ಹೋಗ್ಬಿಟ್ರೆ ಅವ ನಮ್ಮ ಅಮ್ಮ ಒಬ್ನೇ ಆಗ್ಬಿಡ್ತಾನೆ, ಇವಾಗ ನನ್ನ ತಮ್ಮ ಒಬ್ನೇ ಆಗ್ಬಿಡ್ತಾನೆ, ನಮ್ಮ ಫ್ರೆಂಡ್ಸ್ ಯಾರು ಬರಕ್ ಆಗೋದಿಲ್ಲ ಆಗ. ಸೊ ಅದಕ್ಕೆ ಇನ್ನೊಂದು ಗಾಡಿ ತಗೊಂಡ್ ಅನ್ಕೊಳ್ಳಿ, ನಾನು ಆ ಗಾಡಿಲಿ ನಮ್ಮ ಫ್ರೆಂಡ್ಸ್ ನ ಇನ್ನೊಬ್ಬನ ಎತ್ತಾಕೊಂಡ್ ಬಂದ್ರೆ ಈ ಗಾಡಿ ನಮ್ಮ ಅಣ್ಣ ಬರ್ಬೋದು, ನಮ್ಮ ತಮ್ಮ ಬರ್ಬೋದು, ಯಾರು ಬೇಕಾದ್ರೂ ಬರ್ಬೋದು. ಇನ್ನೊಂದು 1 ವರ್ಷ 2 ವರ್ಷ ಬಿಟ್ಕೊಂಡು ಮತ್ತೆ ನಮ್ಮ ತಮ್ಮ ಇನ್ನೊಂದು ಗಾಡಿ ತಗೋಬಿಟ್ರೆ ಅವಾಗ ಇನ್ನು 3 ಜನ 4 ಜನ ಎಲ್ಲ ಸೇರಿ ಒಟ್ಟಿಗೆ ವ್ಲಾಗ್ ಮಾಡ್ಕೊಂಡು ನಮ್ಮ ತಮ್ಮ ಒಟ್ಟಿನಲ್ಲಿ ಯೂಟ್ಯೂಬ್ ಓಪನ್ ಮಾಡೋಣ. ಆದ್ರೆ ನಮ್ಮನ್ನ ಓಪನ್ ಮಾಡಿದ್ದಾನಲ್ಲ, ನಮ್ಮನ್ನ ನಾನು ಎಲ್ಲ ಒಟ್ಟಿಗೆ ವ್ಲಾಗ್ ಮಾಡ್ಕೊಂಡು ಅಂತ ಹೇಳ್ತಾ ಇದೀನಿ. ನೋಡೋಣ ಹೇಗಾಗುತ್ತೋ ಹಾಗೆ. ನನಗಂತೂ ಕೆಲ್ಸಕ್ಕೆ ಹೋಗ್ಬೇಕನ್ನೋ ಐಡಿಯಾನೇ ಇಲ್ಲ ತಲೆಯಲ್ಲಿ. ಏನೋ ಒಂದು ಹೆಸರಿಗೆ ಡಿಗ್ರಿ ಮಾಡ್ಬೇಕು ಅಂತ ಇದೀನಿ ಅಷ್ಟೇ. ಬಿಟ್ರೆ ಯೂಟ್ಯೂಬ್ ನನಗೆ ಒಂದ್ ವೇಳೆ ನಂಗೆ ಸಕ್ಸಸ್ ಕೊಟ್ಟಿಲ್ವಾ ಪರವಾಗಿಲ್ಲ, ಯೂಟ್ಯೂಬ್ ನಿಲ್ಸೋದಂತೂ ಬಿಡೋದಿಲ್ಲ, ಒಂದು ಬಿಸ್ನೆಸ್ ಓಪನ್ ಮಾಡ್ಬಿಡ್ತೀನಿ ಅಷ್ಟೇ. ಕಾಮರ್ಸ್ ಓದಿದ್ರೆ ಒಂದು ಬ್ಯಾಂಕ್ ಕೆಲ್ಸಕ್ಕೆ ಇಲ್ಲ CA ಆತರ ಕೆಲ್ಸಕ್ಕೆ ಆಗ್ಬೇಕು. ಇಲ್ಲ ಅಂತಂದ್ರೆ ನೀನು ಓನ್ ಬಿಸ್ನೆಸ್ ಮಾಡ್ಬೇಕು. ಇಲ್ಲಾಂದ್ರೆ ಕಾಮರ್ಸ್ ತಗೊಂಡಿರೋದೇ ವೇಸ್ಟ್ ನೀನು ಅಂತಾನೆ ಅರ್ಥ. ಬಾಬಾ ರೋಡ್ ನೋಡ್ರಿ, ಬೇರೆ ಬೇರೆ ಬೆಂಕಿ ಲೆವೆಲ್. ಈ ಗ್ರೀನರಿ ಸಖತ್ತಾಗಿ ಕಾಣ್ತಿದೆ, ಮಾನ್ಸೂನ್ ನಲ್ಲಿ ಎಷ್ಟು ನೀಟಾಗಿ ಕಾಣ್ತಿದೆ ನೋಡಿ. ಬೇಸ್ಗೆ ಇದ್ದಿದ್ರೆ ಹೆಂಗಿರೋದು ಗೊತ್ತಾ, ಇದು ಎಲ್ಲ ಒಂಥರ ಡಾರ್ಕ್ ಗ್ರೀನ್ ಆಗ್ಬಿಟ್ಟಿರೋದು, ಇವಾಗ ಒಂಥರ ಪ್ಯೂರ್ ಗ್ರೀನ್, ಸಖತ್ತಾಗೈತೆ. ಸೊ ಫಸ್ಟ್ ಹೋಗಿ ಊಟ ಮಾಡ್ಕೊಂಡು ಅದಾದ್ಮೇಲೆ ಬೇರೆ ಎಲ್ಲಿದ್ರು ಆ ಪ್ಲೇಸ್ ನೋಡ್ಕೋಬೇಕು. ನೈಟಲ್ಲೆಲ್ಲ ಲೈಟ್ ಇರಲ್ಲ, ಹೆಂಗತಾ ಓಡಿಸ್ತಾರೋ ಗೊತ್ತಿಲ್ಲ. ಒಂದ್ಸಲ ಇದಕ್ ಹೋಗಿದ್ನಲ್ಲ, MM ಹಿಲ್ಸ್ ಹತ್ರ ಕೊಳ್ಳೇಗಾಲಕ್ಕೆ ಹೋಗಿದ್ವಿ ಒಂದ್ಸಲ. ಅವಾಗ ರಾತ್ರಿ ಕೇಳ್ಬೇಕಲ್ಲ, ಯಾಕೆ ಕೇಳ್ತೀರಾ, ಇದೇ ತರ ದಾರಿ ಹೆಂಗ್ ಹೋಗ್ತದೆ ಅಂತ ಗೊತ್ತಿಲ್ಲ. ಇಲ್ಲಿ ಸೈಡ್ ಅಲ್ಲಿ ಇರ್ತಾವಲ್ಲ ರೆಡ್ ಕಲರ್, ಹಿಂಗೆ ನಮ್ಮ ಗಾಡಿ ಲೈಟ್ ಇಂದ ತೋರಿಸುತ್ತೆ ದಾರಿ ಹೆಂಗಿದೆ ಅಂತ. ಅದು ಬಿಟ್ರೆ ದಾರಿ ಹೆಂಗಿದೆ ಅಂತ ಗೊತ್ತಾಗೋದೇ ಇಲ್ಲ, ಅದಿಲ್ಲ ಅಂತಿದ್ರೆ. ಇವಾಗೆಲ್ಲ ಅದೆಲ್ಲ ಗೊತ್ತಾಗೋದಿಲ್ಲ ನೋಡಿ, ರೆಡ್ ಕಲರ್ ಯಾಕೆ ಹಾಕಿದ್ರು, ಸುಮ್ಮನೆ ಸ್ಟೈಲ್ಗೆ ಏನೋ ಹಾಕಿರ್ತಾರೆ, ಇಲ್ಲ ಏನೋ ಪ್ರೊಸೀಜರ್ಗೆ ಹಾಕಿರ್ತಾರೆ ಅಂತ. ಬಟ್ ನೈಟ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್. ತನಕ ಹೋಗೋಣ ಅಂದ್ರೆ ಹೋಗೋಣ, ಇಲ್ಲ ಬೇಡ ಅಂದ್ರೆ ಬೇಡ. ದೇವಸ್ಥಾನ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಏನಿಲ್ಲ. ದೇವಸ್ಥಾನದಲ್ಲಿ ಒಂದು ಬಸವಣ್ಣ ಇರ್ತಾನೆ. ಬಸವಣ್ಣ ಅಂತಂದ್ರೆ ಅಲ್ಲಿ ನಂದಿ ನೋಡ್ತಿರಲ್ಲ, ಅದೇ ತರ ಇಲ್ಲೊಂದು ಒಳಗಡೆ ದೊಡ್ಡದಾಗಿರುತ್ತೆ. ನಾವು ಒಂದ್ಸಲ ಹೋಗಿ, ನನಗೆ ಇನ್ನೂ ಪ್ಲಾನ್ಸ್ ಇದೆ, ಬೇರೆ ಕಡೆ ಎಲ್ಲ ಹೋಗ್ಬೇಕು, ಡ್ಯಾಮ್ ಬೇರೆ ಹೋಗ್ಬೇಕಾ, ಅದರಿಂದ ಈ ಸಲನು ಈ ದೇವಸ್ಥಾನಕ್ಕೆ ಹೋಗೋದಕ್ಕಾಗೋದಿಲ್ಲ. ನೀವೇನಾದ್ರು ಬಂದು ವಿಸಿಟ್ ಮಾಡ್ಬೇಕಂದ್ರೆ ವಿಸಿಟ್ ಮಾಡಿ. 3 ಕಿಲೋಮೀಟರ್ ಆ ದೇವಸ್ಥಾನಕ್ಕೆ. ಆಲ್ರೆಡಿ ನಾನು ಆ ದೇವಸ್ಥಾನ ಬಗ್ಗೆ ಹೇಳಿದೀನಿ. ಸೊ ಬೇಡ, ನೀವೇನಾರ ದೇವಸ್ಥಾನದ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಲಾಸ್ಟ್ ಆಗಿ ಒಂದು ವಿಡಿಯೋ ಹಾಕಿರ್ತೀನಿ ನಾನು ಈಶಾ ಟೆಂಪಲ್ಗೆ, ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಖಂಡಿತವಾಗಿ ಚೆಕ್ ಮಾಡಿ ನೋಡಿ, ಚೆನ್ನಾಗಿರುತ್ತೆ ವಿಡಿಯೋನು. ಮತ್ತೆ ಇವಾಗ ನಾವು ಹೋಗಿ ಊಟ ಮಾಡ್ಕೊಂಡು ಫಾಲ್ಸ್ ಇದಕ್ಕೆ ಡ್ಯಾಮ್ಗೆ ಊಟ ಮಾಡ್ಕೊಂಡು ಫಸ್ಟ್ ಡ್ಯಾಮ್ ಹತ್ರಕ್ಕೆ ನಡೀರಿ. ಯಾಕಂದ್ರೆ ಇವರೆಲ್ಲ ನೋಡಿರಲ್ಲ, ನಾನ್ ನೋಡಿದೀನಿ ಪ್ಲೇಸು. ಅದು 3ನೇ ಸಲ ಏನೋ ಕಂಟಿನ್ಯೂ ಬರ್ತಿರೋದು. ಬಂದಾಗೆಲ್ಲ ಹಿಂಗೆ ಇದೇ ರೋಡ್ ಬರೋದು, ಅದೇ ಪ್ಲೇಸ್ ನೋಡೋದು. ಅದಕ್ಕೆ ಇವಾಗ ಬೇರೆ ಕಡೆ ಹೋಗೋಣ ಅಂತ ಪ್ಲಾನು, ನೋಡೋಣ. ಸುಲ್ತಾನ್ ಪೇಟೆ. ನೀವು ಏನಾದ್ರು ಟ್ರೆಕ್ಕಿಂಗ್ ಬರ್ಬೇಕು ನಂದಿ ಹಿಲ್ಸ್ಗೆ, ಟ್ರೆಕ್ಕಿಂಗ್ ದ್ವಾರಾನೇ ಹೋಗ್ಬೇಕು. ಇವಾಗ ನಾವು ಹೋಗಿದ್ದು ಬೈಕ್ ರೂಟು,
ಮೇಲ್ವರೆಗೂ ಹೋಗಿದ್ವಲ್ಲ ಬೈಕ್ ರೂಟ್. ಟ್ರೆಕ್ಕಿಂಗ್ ಏನಾರ ಬೇಕು ಅಂತಂದ್ರೆ ಈ ಕಡೆಯಿಂದ ಹೋಗ್ಬೇಕು ನೀವು. ಟ್ರೆಕ್ಕಿಂಗ್ ಇಲ್ಲಿಂದ ಹತ್ಕೊಂಡು ನಂದಿ ಹಿಲ್ಸ್ ಹೋಗ್ಬೇಕು. ಏನಾದ್ರು ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ಬೇಕು ಅಂತಂದ್ರೆ ಬೆಳಿಗ್ಗೆ ಇನ್ನೂ ಬೇಗ ಬಂದ್ಬಿಟ್ರಿ. ಯು ವಿಲ್ ಎಂಜಾಯ್. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅವಾಗ. ಅದು ಫ್ರೆಂಡ್ಸ್ ಒಳ್ಳೆ ಗ್ಯಾಂಗ್ ಜೊತೆ ಬರ್ಬೇಕು. ಹಾಯ್ ಗಾಯ್ಸ್, ನೋಡಿ ಇದೆ ಪೊಸೆಟ್ಟಿಹಳ್ಳಿ ಫಾಲ್ಸ್. ನೀರು ಎಲ್ಲಿ ಅಂತ ಕೇಳ್ಬೇಡಿ, ನೀರು ಬರ್ತಾ ಇಲ್ಲ. ಇಲ್ಲಿ ಆ್ಯಕ್ಚುಲಿ ಎಷ್ಟು ಜನ ಸತ್ತಿದ್ರು ಅಂದರೆ 3 ರಿಂದ 4 ಜನ ಸತ್ತಿದ್ರು. ಆ್ಯಪಲ್ಲಿ ತೋರಿಸ್ತು ನೀರಿದೆ ಅಂತ, ನೋಡಿದ್ರೆ ಇಲ್ಲಿ ನೀರೇ ಇಲ್ಲ. ಅದೈತೆ ನೀರು, ಕಣ್ಣು ಕಾಣ್ತಾ ಇಲ್ಲ ನೋಡಿ. ನೀರು ಇಲ್ಲಿದೆ, ಅಲ್ಲಿದೆ, ಅವನಲ್ಲೇ ಮಲಕೋಬಿಟ್ಟವನೇ. ಸೊ ನೋಡಿ, ಇಲ್ಲಿ ನೀರು ಹಂಗೆ ಸುರಿತಾ ಇರುತ್ತೆ. ಒಂದು ವಿಗ್ರಹ ಇರುತ್ತೆ ನೋಡಿ, ತುಂಬ ಜನ ಇರ್ತಾರೆ. ಇವಾಗ ನೀರಿಲ್ಲ ಅಂತ ಹೇಳಿ ತುಂಬ ಖಾಲಿ ಹೊಡಿತಾ ಇದೆ. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಬಂದಾಗ ನನ್ನ ಹತ್ರ ವೀಡಿಯೋ ಇರಬೇಕು, ನಾನು ಬೇಕಾದ್ರೆ ಅದನ್ನ ತೋರಿಸ್ತೀನಿ ನೋಡಿ ಹೆಂಗಿರುತ್ತೆ ನೀರು ಅಂತ. ಮೇಲೆ ಹೋಗ್ಬೋದಿತ್ತು, ಹಂಗೆ ನಾವು ಇಲ್ಲಿ ನೀರು ಇರ್ಬೋದೇನೋ ಅಂತ ಇಲ್ಲಿ ಬಂದರೆ ಫುಲ್ ಖಾಲಿ ಹೋಗ್ಬಿಡ್ತಿತ್ತು. ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಫುಲ್ಲು ಖಾಲಿ ತೇಳ್ತಾ ಇದೆಯಾ ಹಂಗೆ. ಒಂದು ಸ್ವಲ್ಪ ಹೊತ್ತು ಇರೋ ಸುನಾಮಿ ಬಂದು ಹೊಡ್ಕೊಂಡೋಗ್ಬಿಡುತ್ತೆ. ಇದೇ ನೀರು ಇರೋದೀಗ. ಯಾರ್ಯಾರು ಧುಮುಕ್ರಿ. ಸೆಕೆಂಡ್ ಪ್ಲೇಸ್ ಅಂತೂ ವರ್ಸ್ಟ್ ಆಗಿಬಿಟ್ಟೈತೆ. ಈ ರೇಂಜಿಗಿದ್ರೆ ಅಯ್ಯೋ, ನಾನಂತೂ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬಂದಿದ್ದೆ ನೀರು ಅಟ್ಲೀಸ್ಟ್ ಸ್ವಲ್ಪ ಆದರೂ ಬರ್ತದೆ ಅಂತ. ಯಾಕಂದರೆ ಬೆಂಗಳೂರಲ್ಲೆಲ್ಲ ಚೆನ್ನಾಗಿ ಬಂತಲ್ಲ, ಸೊ ಅದಕ್ಕೆ ಇಲ್ಲೂ ಬರ್ಬೋದೇನೋ ಅಂತ ಅಂದ್ಕೊಂಡೆ. ನೋಡಿದ್ರೆ ಒಂಚೂರು ಇಲ್ಲ. ನಮಗಿದೆ 2 ಗಾಡಿಗಳಪ್ಪ. ಅಲ್ಲಿಂದ ಕುತ್ಕೊಂಡು ನೋಡೋಕ್ಕೆ ಮಸ್ತಾಗೈತೆ. ಇಲ್ಲಿ ಯಾರೂ ಇಲ್ಲ, ಒಂದೇ ಒಂದು ಕೆಲವೊಬ್ರು ಅಜ್ಜಿ ಮಾತ್ರ ಇವಾಗ ಜಸ್ಟ್ ನಡ್ಕೊಂಡು ಬರ್ತವ್ರೆ. ಅಷ್ಟು ಬಿಟ್ಟರೆ ಯಾರೂ ಇಲ್ಲ. 4 ಜನ ನೋಡಿ. ಈ ಟೈಮಲ್ಲಿ ಬರೋಕ್ಕೆ ಹೋಗ್ಬಿಡಿ, ಒಂದು ಬನ್ನಿ, ಒಂದು ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಬನ್ನಿ. ನಿಜವಾಗ್ಲೂ ಆಗ ನಿಜವಾಗ್ಲೂ ಚೆನ್ನಾಗಿರುತ್ತೆ ನೀರು. ಇವಾಗೆಲ್ಲ ಪ್ಲೇಸ್ ಬಗ್ಗೆ ಗೊತ್ತಿಲ್ಲ, ಇಲ್ಲಿ ಎಲ್ಲರೂ ಫಸ್ಟ್ ಟೈಮ್ ಬಂದಿರೋದು. ಸೆಕೆಂಡ್ ಟೈಮ್ ಬರ್ತಾಯಿದ್ದೀನಿ ಇಲ್ಲಿಗೆ. ಅಜಯ್, ನೆಕ್ಸ್ಟ್ ಎಲ್ಲಿಗೋ? 19 ಕಿಲೋಮೀಟ್ರ್ ಅಲ್ಲಿಂದ ಸುಮ್ಮನೆ ಬಂದ್ವಿ. 9 ಇಲ್ಲ 30 ಕಿಲೋಮೀಟ್ರ್. ನಂದಿ ಹಿಲ್ಸಿಂದ ಇಲ್ಲಿ 30 ಕಿಲೋಮೀಟ್ರ್ ಮುಚ್ಕೊಂಡು ಹಂಗೆ ಈಶಾ ಟೆಂಪಲ್ಗೆ ಹೋಗಿರ್ಬೋದು. ಇಲ್ಲಾಂದರೆ ಅವಳೇ ಬೆಟ್ಟಾಗಿ ಹೋಗ್ಬಿಡಿ. ಈ ಟೈಮಲ್ಲಿ ಬರಬೇಡಿ ಈ ಕಡೆಗೆಲ್ಲ. ಚೆನ್ನಾಗಿದೆ ನೀರು. ಅಯ್ಯೋ ನನ್ನ ಕೈ ನಿಂತೋಳಕ್ಕಾಗ್ತಿಲ್ಲ, ನೀರು ಜಾಸ್ತಿ ಇದೆ. ಸರಿ, ಮತ್ತೆ ನೆಕ್ಸ್ಟ್ ಈಶಾ ಟೆಂಪಲಲ್ಲಿ ಸಿಗೋಣ.